ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಸಿಪಿಐ ಹುದ್ದೆಯಿಂದ ಡಿವೈಎಸ್ಪಿ ಹುದ್ದೆಗೆ ಮುಂಬಡ್ತಿ ಹೊಂದಿರುವಂತಹ ಸುರೇಶ್ ಎಚ್ ತಳವಾರ್ ಅವರಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಯ ಪ್ರಮುಖ ಮುಖಂಡರುಗಳು ಸಿಪಿಐ ಸುರೇಶ್ ಇವರ 1.5 ವರ್ಷದ ಕೂಡ್ಲಿಗಿ ತಾಲೂಕಿನಲ್ಲಿ ಸೇವೆಯನ್ನ ಸಲ್ಲಿಸಿರುವ ಕುರಿತು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಸಿಪಿಐ ಸುರೇಶ್ ತಳವಾರ್ ಇವರ ಸೇವೆಯನ್ನ ಕುರಿತು ಮಾತನಾಡುವುದರೊಂದಿಗೆ ಅವರ ಮುಂದಿನ ಉತ್ತಮ ಸೇವೆಯು ಅವರ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುವುದರೊಂದಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್, ಪಿಎಸ್ಐ ಪ್ರಕಾಶ್ ಗುಡಕೋಟೆ, ಪಿಎಸ್ಐ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡ್ರು, ವೀರಶೈವ ಸಮಾಜದ ಅಧ್ಯಕ್ಷರಾದ ಸುನೀಲ್ ಗೌಡ್ರು, ಡಿಎಚ್ ದುರ್ಗೇಶ್ ವಕೀಲರು, ಮಾಜಿ ಅಧ್ಯಕ್ಷರಾದ ಕೋಗಳಿ ಮಂಜುನಾಥ್, ಅಶ್ವಮೇಧ ಲಾಡ್ಜ್ ನಾಗರಾಜ್, ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಪಿಐ ಸುರೇಶ್ ತಳವಾರ್ ಡಿವೈಎಸ್ಪಿ ಮುಂಬಡ್ತಿಗೆ ಬಂದಿರುವ ಇವರಿಗೆ ಹೃದಯಪೂರ್ವಕವಾಗಿ ಎಲ್ಲ ಮುಖಂಡರು ಹಾಗೂ ಸಿಬ್ಬಂದಿ ವರ್ಗದವರು ಶಾಲು ಸನ್ಮಾನ ಹಾಕುವುದರೊಂದಿಗೆ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ವರದಿ ವೀರೇಶ್ ಎಚ್, ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. ಆಗಿರ್ತಕ್ಕಂಥ ಸುರೇಶ್ ತಳವಾರ್ ಸರ್ ಅವರಿಗೆ ಸಹ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಅದೇ ರೀತಿ ಪಿಎಸ್ಐಗಳಾದ ಕೂಡಿವೃತ್ತ ಕಚೇರಿಯ ಹುಡುಗಿ ವೃತ್ತ ಕಚೇರಿಗೆ ಬಂದು ಮಾಡಿದ್ದೀವಿ. ಅವರು ಯಾವುದೇ ನಮ್ಮ ಕರ್ತವ್ಯದಲ್ಲಿ ಇರ್ಬೋದು, ಎಲ್ಲ ಒಳ್ಳೆ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಅದೇ ರೀತಿ ಅವ್ರ ಕಾರ್ಯವೈಖರಿಯಿಂದ ನಮಗೆ ತುಂಬ ಇಷ್ಟ ಆಗಿರ್ತದೆ. ಇದೇ ರೀತಿ ಅವರು ತಮ್ಮ ಕರ್ತವ್ಯದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಿ ಅವರ ಮುಂದಿನ ಜೀವನ ಉಜ್ವಲ ಆಗಲಿ, ಅವರು ಪ್ರತಿ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಶ್ಯಕ ಕೊಟ್ಟ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನಾನು ಮಾತನಾಡ್ತೀನಿ. ಕರ್ತವ್ಯದ ವಿಷಯಕ್ಕೆ ಬಂದಾಗ ನಾನು ನೋಡಿದಂತೆ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಹಾಗೆ ನಾನು ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದಾಗ ಡ್ಯೂಟಿ ಹಾಕಿ ಆಫೀಸರ್ಸ್ ಎಲ್ಲ ಹೊರಗೆ ತಿರುಗಾಡ್ತಾರೆ ಹೆಚ್ಚು ಕಡಿಮೆ. ಆದ್ರೆ ಅವರು ಡ್ಯೂಟಿ ಹಾಕಿದಾಗ ಡ್ಯೂಟಿ ಎಲ್ಲಿ ಇರ್ತಿತ್ತೋ ಆ ಪಾಯಿಂಟ್ ಅಲ್ಲಿ ಅವರೇ ಕುತ್ಕೊಂತಿದ್ರು, ಆ ನೇತೃತ್ವವನ್ನು ಅವರೇ ವಹಿಸ್ಕೊಂತಿದ್ರು. ಹಂಗಾಗಿ ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳ್ತಿದ್ದೆ, 12 ಗಂಟೆ ಆಯ್ತು, 1 ಗಂಟೆ ಆಯ್ತು, ಉತ್ಸವದಾಗ ಯಾಕೆ ಹೋಗಿಲ್ಲ ಅಂತಂದ್ರೆ ಸಾಯಂತ್ರ ಕುಂತ ಅವ್ರ ಹೋದ್ಮೇಲೆ ನಾವು ಹೋಗ್ಬೇಕು, ಹಂಗಾಗಿ ಹೋಗಕ್ಕಾಗಲ್ಲ ಅಂತೇಳಿ. ಆ ಒಂದು ಪದ್ಧತಿಯನ್ನು ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ನಾವು ಕೊಡ್ತಕ್ಕಂಥ ಒಂದು ಗೌರವ, ನಾವು ಯಾವ ಹುದ್ದೆಯಲ್ಲಿರ್ತೀವೋ ಆ ಹುದ್ದೆಗೆ ಕೊಡ್ತಕ್ಕಂಥ ಗೌರವವನ್ನು, ಆ ಪದ್ಧತಿಯನ್ನು ನಾವು ಅವರಿಂದ ಕೇಳೋಕ್ಕೆ ಸಾಧ್ಯತೆ ಇತ್ತು. ಆಮೇಲೆ ಅವ್ರು ಇಲ್ಲಿ ಬಂದಿದ್ದ ಅವಧಿಗೆ ಹೇಳಿದ್ರು, ನಾಗರಾಜಣ್ಣ ಹೇಳಿದ್ರು, ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಒಂದು ಬದಲಾವಣೆ ಅವಧಿ. ನಮ್ಮೂರಿನಲ್ಲಿ ಆ ಬದಲಾವಣೆ ಆಗಿ ಹೋಗೋದು ಸರ್ ನಮ್ಮೂರನ್ನ ಶಾಶ್ವತವಾಗಿ ನೆನ್ಪಿಟ್ಕೊಂತಾರೆ. ನಾವು ಯಾವ ಸ್ಕೂಲಲ್ಲಿ ಓದ್ತೀವಿ, ಎಲ್ಲಿ ಕೆಲಸ ಫಸ್ಟ್ ಸಿಗುತ್ತೆ ನಮಗೆ, ಅದನ್ನು ನಾವು ಶಾಶ್ವತವಾಗಿ ನೆನ್ಪಿಟ್ಕೊಂತೀವಿ. ಹಂಗೆ ಈಗ ಡಿವೈಎಸ್ಪಿ ಸರ್ ಆಗಿ ಅವರು ಡಿವೈಎಸ್ಪಿ ಆಗಿ ಅವರು ಪ್ರಮೋಷನ್ ತಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಏನು ಅಂತಂದ್ರೆ ಕೂಡ್ಲಿಗೆ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳಿ ಅವರು ಒಂದು ನೆನಪಿಟ್ಕೊಂತಕ್ಕಂಥ ಒಂದು ಊರಾಗಿ ಪರಿವರ್ತನೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ಪ್ರಕಾಶ್ ಅವರೇ, ಗುರುಪುರ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕೂಡ್ಲಿಗೆಯ ಪ್ರಮುಖ ಗಣ್ಯರೇ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಶಿವಪ್ಪ ನಾಯಕ್ ಅವರೇ, ಪತ್ರಕರ್ತರೇ ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ನಮ್ಮ ಸ್ನೇಹಿತರು, ಈ ದಿನ ವರ್ಗಾವಣೆ ಅಂದ ತಕ್ಷಣ ಒಂದು ರೀತಿ ಬಟ್ ಇವರು ವರ್ಗಾವಣೆ ಆಗಿದ್ರು ಕೂಡ ಪ್ರಮೋಷನ್ ಆಗಿ ವರ್ಗಾವಣೆ ಆಗಿರೋದು ಒಂದು ಸಂತೋಷ ಸಿಗುತ್ತೆ. ಅವರ ಒಂದು ಸೇವೆಗೆ ಪರಿಗಣಿಸಿ ಇಲಾಖೆಯಿಂದ ಅವರಿಗೆ ಪ್ರಮೋಷನ್ ಆಗಿದೆ. ಮತ್ತು ಇಲ್ಲಿ ಕೂಡ್ಲಿಗೆಯಲ್ಲಿ ಇರೋವರೆಗೂ ನಮ್ಮ ಸುರೇಶ್ ಸಾಹೇಬರ ಕರ್ತವ್ಯದಲ್ಲಿ ಬಹಳ ನಿಷ್ಠರಾಗಿ ಕರ್ತವ್ಯ ನಿರ್ವಹಿಸಿರುವುದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಂಥದ್ದರೊಂದಿನ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಏನು ಲಾಂಡ್ ಆರ್ಡರ್ನ ಮೇಂಟೈನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಪ್ರಮೋಷನ್ಗಳಾಗಿ ಡಿವೈಎಸ್ಪಿ ಇಲ್ಲಿಗೆ ಬರಲಿ, SP ಅಡಿಷನಲ್ SP ಆಮೇಲೆ SP ಆಗಿ ನಮ್ಮ ಜಿಲ್ಲೆಗೆ ಅವ್ರ ಸೇವೆ ಸಲ್ಲಲಿ ಅಂತ ನಾನು ಆ ಬಯಕೆ ವ್ಯಕ್ತಪಡಿಸ್ತಿದ್ದೀನಿ. ಅದಕ್ಕೆ ಕಾರಣ ಏನಂದರೆ ಹಿಂದೆ ನಮ್ಮ ಕೂಡ್ಲಿ ಪಟ್ಟೂರಿನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗಾಯಕ್ವಾಡ್ ಸಾರ್ ಅಂತ, ಅವರು ಸಬ್ ಇನ್ಸ್ಪೆಕ್ಟರ್ದು ನೆಕ್ಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ
ಇಲ್ಲೇ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ DSP ಆಗಿ ಕೂಡ ಇಲ್ಲೇ ಸೇವೆ ಸಲ್ಲಿಸಿದ್ರು. ಅಡಿಷನಲ್ SP ಆಗಿ ಬಳ್ಳಾರಿಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ರು. ಹಂಗಾಗಿ ಎಲ್ಲ ಒಂದು ಇಲಾಖೆಯ ಸೇವೆ ಅವರಿಗೆ ನಮ್ಮ ಜಿಲ್ಲೆಗೆ ಸಲ್ಲಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಬರೀ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತನಾಡ್ತೇನೆ. ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮೆಲ್ಲ ಊರಿನ ಗುರಿ ಹಿರಿಯರು, ಈ ದಿವಸ ಅಭಿನಂದನಾ ಪ್ಲಸ್ ಬೆಳವಣಿಗೆ ಅಂತಕ್ಕಂಥದ್ದು ಅಂದ್ರೆ ಅವ್ರಿಗೆ ಖುಷಿನ ಆದ್ರು, ಜೊತೆಗೆ ಒಂದು ಸಂಕಟನ ಆಯ್ತು. ಊರು ಬಿಡಬೇಕಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಅದ್ರ ಜೊತೆಗೆ ಇನ್ನೊಂದು ಊರಲ್ಲೇ ನನ್ನ ಕರ್ತವ್ಯ ನಿರ್ವಹಿಸ್ತೀನಿ ಅಂತದ್ದು. ಅವ್ರು ಆಕ್ಚುಲಿ ಬಂದಿದ್ದು ಇಲ್ಲಿಗೆ ಒಂದು 6 ತಿಂಗಳಲ್ಲಿ ನಾನು ಪ್ರಮೋಷನ್ ಆಗಿ ಹೋಗ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥವ್ರು. ಆದ್ರೆ ಅದು ಅನಿವಾರ್ಯದಿಂದ ಇಲ್ಲಿ ಅನ್ನದ ಋಣ ಇರೋದ್ರಿಂದ 1.5 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಕೆಲವರು ನಿರ್ಧಾರಗಳು ಬಹಳ ದಿಟ್ಟತನದಿಂದ ಇರ್ತದೆ. ಯಾಕಂದ್ರೆ ಯಾವುದೇ ಒಂದು ವಿಚಾರಗಳು ಬಂದಾಗ ಕೆಲವು ಬೇರೆಯವ್ರು ಹೇಳ್ತಿದ್ರು, ಇಲ್ಲ ಬಹಳ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡಿರಂತ. ಅದು ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಇಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನೋದಕ್ಕಿಂತ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಉಳಿತಾ ಹೊರತು ಯಾವುದು ಬೇರೆ ಕಾಣಲ್ಲ. ಹಾಗಾಗಿ ಬೇರೆ ದಿನಗಳಲ್ಲಿ ಸಹಿತ ಇವರು ಇನ್ನ ಹೆಚ್ಚಿನ ಹುದ್ದೆಗಳಿಗೆ ಮುಂದೆ ಹೋಗ್ಲಿ ಅಂತಕ್ಕಂಥದ್ದು ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಜೈ. ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಒಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಈಗ ತಾನೇ ಅನೇಕ ವಿಷಯಗಳನ್ನು ನಮ್ಮ ಕೃಷ್ಣಗೌಡ ಹೇಳಿದ್ದಾರೆ. ಪದೋನ್ನತಿಯನ್ನ ಪಡೆದಿದ್ದಾರೆ, ನಮ್ಗೆ ಕಾಣಿಸ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ನಮಗೆ ಸೇವೆ ಕೂಡ ಅಲ್ಪ ಸೇವೆ ಕೊಟ್ಟಿದ್ದಾರೆ. ಅಲ್ಪ ಸೇವೆಯಲ್ಲಿ ಇಷ್ಟು ಪ್ರೀತಿ ಗಳಿಸಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಕೂಡ DSP ಆಗಿ ಕಾರ್ಯನಿರ್ವಹಿಸುವಂತ ಒಂದು ಶಕ್ತಿ ಭಗವಂತ ನೀಡಿ, ಜೊತೆಗೆ ಮುಂದಿನ ಏನು ಜಾಗ ಹೋಗ್ತಕ್ಕಂಥದ್ದು ಕೂಡ ಎಲ್ಲ ರೀತಿಯಲ್ಲಿ ಈ ರೀತಿ ಏನೋ ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ರಲ್ಲ ಅದನ್ನು ಕೂಡ ಮುಂದುವರಿಸಲಿ ಅಂತ ಹೇಳಿ ನಾನು ಆಶಯಿಸುತ್ತಾ ನಮ್ಮ ಮುಂದಿನ ಅಧಿಕಾರವಾಗಿ ಒಂದು ಯಶಸ್ವಿ ಸಿಗಲಿ ಅಂತ ಹೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸಿದರೆ ಜಯ.